ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಯಾವುದೇ ಹೇರ್ ಪ್ಯಾಕ್ ಹಾಕಿದ್ರು ಅಥವಾ ಹೇರ್ ಆಯಿಲ್ ಹಾಕಿದ್ರು ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಅದೇ ರೀತಿ ಈ ವಿಡಿಯೋಗೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್. ಇವತ್ತಿನ ದಿನ ನಾನು ಏರ್ ಪ್ಯಾಕ್ನ ತೋರಿಸ್ತಿದ್ದೀನಿ. ಮನೇಲೇ ಯಾವ ರೀತಿ ಸುಲಭವಾಗಿ ತುಂಬ ಎಫೆಕ್ಟಿವ್ ಆಗಿರೋ ಏರ್ ಪ್ಯಾಕ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಈ ಏರ್ ಪ್ಯಾಕಿಗೆ ಎಲೆಗಳು ಅಂದರೆ ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ. ಹಾಗೆ ಅಲೋವೆರಾನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ದಪ್ಪದಾಗಿದೆ ಅಂತ. ಇಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಒಂದೊಂದು ತೊಗೊಂಡಿದ್ದೀನಿ. ಇಲ್ಲಿ ಫ್ರಿಜ್ಜಲ್ಲಿ ಜಾಸ್ತಿ ದಿನ ಇಟ್ಟಿರೋದ್ರಿಂದ ಈ ರೀತಿ ಕಲರ್ ಆಗಿದೆ ಫ್ರೆಂಡ್ಸ್. ಬಟ್ ತುಂಬ ಚೆನ್ನಾಗಿ ಏರ್ ಪ್ಯಾಕ್ ಬರುತ್ತೆ. ಇಲ್ಲಿ ನೋಡಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಹಾಗೆ ನಾನು ಇಲ್ಲಿ ಹೂವು ಅಂದರೆ ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ. ಈ ಇಷ್ಟು ಸಾಮಗ್ರಿಗಳನ್ನು ತಗೊಂಡು ಯಾವುದೇ ರೀತಿ ನೀರು ಹಾಕ್ದಲೇ ಚೆನ್ನಾಗಿ ರುಬ್ಕೋಬೋದು. ನಿಮಗೆ ತುಂಬ ಗಟ್ಟಿ ಅನ್ನಿಸ್ತು ಅಥವಾ ರುಬ್ಬಕ್ಕೆ ಆಗ್ತಿಲ್ಲ ಅಂದರೆ ಮಾತ್ರ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ತಗೊಂಡು ನಾನು ಈಗ ರುಬ್ಕೊತೀನಿ. ಯಾವುದೇ ರೀತಿ ಮೊಸರನ್ನ ಹಾಕಬೇಡಿ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ನೆಲ್ಲಿಕಾಯಿ ಇರೋದ್ರಿಂದ ಅದು ಹುಳಿಯಾಗಿರುತ್ತೆ. ಹಾಗಾಗಿ ಮೊಸರು ಅವಶ್ಯಕತೆ ಇಲ್ಲ. ಸೊ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಚಿಕ್ಕದಾಗಿರೋವಂಥ ಜಾರ್ ತಗೊಂಡು ಇದಕ್ಕೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ನಾನು ಇಲ್ಲಿ ಹೂಗಳು ಅಂದರೆ ದಾಸವಾಳದ ಹೂಗಳನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಾದ್ಮೇಲೆ ನೆಲ್ಲಿಕಾಯಿನ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಏರ್ ಪ್ಯಾಕ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ನಾನು ನೆಕ್ಸ್ಟು ಇಲ್ಲಿ ಈರುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡು ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ನೆಕ್ಸ್ಟು ಅಲೋವೆರಾನ ಏನು ತೊಳೆದಿಟ್ಕೊಂಡಿದ್ವಲ್ಲ ಆ ಅಲೋವೆರಾನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನೋಡಿ ಈ ಸೈಜಲ್ಲಿ ಸಾಕು. ಚೆನ್ನಾಗಿ ಪೇಸ್ಟಾಗಿ ರುಬ್ಬೋದು. ಇಷ್ಟು ದಪ್ಪವಾಗಿ ಕಟ್ ಮಾಡಿಕೊಂಡು ನೀವು ರುಬ್ಕೋಬೋದು. ನೋಡಿ ನನಗೆ ಇದು ತುಂಬೋಯ್ತು, ಹಾಗಾಗಿ ನಾನು ಜಾರ್ನಲ್ಲಿ ಫಸ್ಟು ರುಬ್ಕೊಂಡು ನೆಕ್ಸ್ಟು ನಾನು ಎಲೆಗಳನ್ನು ಹಾಕೋತಿದ್ದೀನಿ. ಈ ರೀತಿ ಇಷ್ಟು ದಪ್ಪಾಗಿ ರುಬ್ಕೊಂಡ್ಬಿಟ್ಟು ನಾನು ಎಲೆಗಳನ್ನು ಈಗ ಎಲ್ಲ ಎಲೆಗಳನ್ನು ಸೇರಿಸ್ಕೋತಾ ಇದ್ದೀನಿ. ಎಲೆಗಳನ್ನು ತುಂಬ ಚೆನ್ನಾಗಿ ತೊಳೆದಿರಬೇಕು. ನೋಡ್ತಾ ಇರ್ಬೋದು ನಾನು ಸೇರಿಸ್ಕೊಂಡೆ. ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಮತ್ತೆ ಇನ್ನೂ ತುಂಬ ಸಣ್ಣದಾಗಿ ರುಬ್ಕೋಬೇಕು. ಅಂದರೆ ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಸಾಕು ಫ್ರೆಂಡ್ಸ್. ಈ ರೀತಿ ನೀವು ಜಾಸ್ತಿ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಕೂದಲಿಂದ ಉದ್ರಲ್ಲ, ಅಂದರೆ ಸ್ನಾನ ಮಾಡಾದ್ಮೇಲೆ ಉದ್ರಲ್ಲ. ಹಾಗಾಗಿ ಇಷ್ಟು ದಪ್ಪಾಗಿ ಚೆನ್ನಾಗಿ ರುಬ್ಕೊಂಬಿಟ್ಟು ಈಗ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ಒಂದು ಏರ್ ಪ್ಯಾಕ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ. ಯಾಕಂದರೆ ನಾನು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.